ದಾಸ್ಯದ ಸಂಕೋಲೆಯಿಂದ ಭಾರತ ಮಾತೆ ಮುಕ್ತವಾಗುತ್ತಿರುವ ದಿನಗಳಲ್ಲಿ ಭವ್ಯ ಭಾರತದ ಕನಸುಗಳನ್ನು ಹೊತ್ತು ವಿವಿಧತೆಯಲ್ಲಿ ಏಕತೆಯ ಜೊತೆಗೆ ನಮ್ಮ ಭಾಷೆ, ಕಲೆ, ಸಂಸ್ಕೃತಿ, ಬರಹಗಳನ್ನು ಉಳಿಸಿ ಬೆಳೆಸಿ ರಾಷ್ಟ್ರದ ರಾಜಧಾನಿಯಲ್ಲಿ ಪರಿಚಯಿಸುವ ಉದ್ದೇಶದಿಂದ ಶ್ರೀ ವ್ಯಾಕರಣ ನರಹರಿ ರಾವ್ ಅಧ್ಯಕ್ಷತೆಯಲ್ಲಿ ಶ್ರೀ SRS ರಾಘವನ್ ಮುಂತಾದವರಿಂದ ಸ್ಥಾಪಿಸಲ್ಪಟ್ಟ ದೆಹಲಿ ಕರ್ನಾಟಕ ಸಂಘವನ್ನು ಶ್ರೀ ಕೃಷ್ಣಮೂರ್ತಿ ರಾವ್, ಶ್ರೀ KC ರೆಡ್ಡಿ, ಡಾಕ್ಟರ್ ಸರೋಜಿನಿ ಮಹಿಷಿ, ಶ್ರೀ GY ಕೃಷ್ಣನ್, ಶ್ರೀ KR ನಾಗರಾಜ್ ಮುಂತಾದ ಹಿರಿಯರು ಬೆಳೆಸುತ್ತಾ ಬಂದರು. ಸಂಘದ ಸುವರ್ಣ ಜಯಂತಿ ಸಂದರ್ಭದಲ್ಲಿ ಸಾಂಸ್ಕೃತಿಕ ಸಮುಚ್ಚಯದ ಪರಿಕಲ್ಪನೆಗೆ ಸಹಕಾರ ನೀಡಿ ಸಂಘ ಎದುರಿಸಿದ ಗಂಭೀರ ಸಮಸ್ಯೆಗಳನ್ನು ಬಗೆಹರಿಸಿ ಅಂದು ಸಚಿವರಾಗಿದ್ದ ಶ್ರೀ ಅನಂತಕುಮಾರ್ ರವರ ಕೊಡುಗೆಯನ್ನ ದೆಹಲಿ ಕರ್ನಾಟಕ ಸಂಘ ಅನುದಿನವೂ ಕೃತಜ್ಞತೆಯಿಂದಲೇ ಸ್ಮರಿಸುತ್ತದೆ. ಇನ್ನೊಂದೆಡೆ ಶ್ರೀಮತಿ ಸುಧಾಮೂರ್ತಿಯವರ ಕೊಡುಗೆಯೂ ಕೂಡ ಅನುಕರಣೀಯ. ಮತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ಶ್ರೀ SM ಕೃಷ್ಣ ಅವರಿಂದ ಮೊದಲುಗೊಂಡು ಶ್ರೀ BS ಯಡಿಯೂರಪ್ಪ ಮತ್ತು ನೂತನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಹೀಗೆ ಎಲ್ಲ ಪಕ್ಷಗಳ ರಾಜಕೀಯ ನಾಯಕರುಗಳ ಕೊಡುಗೆ ಅಪಾರವಾಗಿದೆ. ರಾಜಧಾನಿಯ ಆಯಕಟ್ಟಿನ ಪ್ರದೇಶವಾದ RK ಪುರಂ ಸೆಕ್ಟರ್ 12ರಲ್ಲಿ ಬೃಹತ್ತಾಗಿ ಬೆಳೆದು ನಿಂತ ದೆಹಲಿ ಕರ್ನಾಟಕ ಸಂಘ ಇಂದು ವಿಶ್ವದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ. 75 ವರ್ಷಗಳ ಇತಿಹಾಸದಲ್ಲಿ ರಾಷ್ಟ್ರದ ರಾಜಧಾನಿಯ ಕನ್ನಡಿಗರ ಕಲೆ ಸಂಸ್ಕೃತಿಯ ಬೇರುಗಳು ಕಳಚಿ ಜಾರದಂತೆ ಎಚ್ಚರ ವಹಿಸುವುದರ ಜೊತೆಗೆ ದೆಹಲಿ ಕರ್ನಾಟಕ ಸಂಘವು ಕನ್ನಡೇತರ ಸಂಸ್ಕೃತಿಗಳ ಜೊತೆಗೆ ಬೆರೆತು ರಾಷ್ಟ್ರದ ರಾಜಧಾನಿಯಲ್ಲಿ ಅರ್ಥಪೂರ್ಣ ಸಾಧನೆಗಳನ್ನು ಮಾಡಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಹಿತ್ಯಿಕ ಕಾರ್ಯಕ್ರಮಗಳು, ಕನ್ನಡ ಕಲಿಕೆ, ವಿಚಾರ ಸಂಕಿರಣಗಳು, ಕಾರ್ಯಾಗಾರಗಳು, ವಿದ್ಯಾರ್ಥಿ ವೇತನ, ವಾಚನಾಲಯ, ವರ್ಣರಂಜಿತ ಅಭಿಮತ ಮುಖಪತ್ರಿಕೆ, ವಿವಿಧ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ, ಹೀಗೆ 10 ಚಟುವಟಿಕೆಗಳಲ್ಲಿ ಸಂಘ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಕರ್ನಾಟಕ ಸಂಘದ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮೆಚ್ಚಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 75ನೇ ವರ್ಷದ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು 75ನೇ ವರ್ಷದ ಅಮೃತ ಮಹೋತ್ಸವದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಬಂದಿರೋದು ಮತ್ತೊಮ್ಮೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಮಸ್ತ ದೆಹಲಿ ಕನ್ನಡಿಗರ ಪರವಾಗಿ 7 ಕೋಟಿ ಕನ್ನಡಿಗರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸುಮಾರು 2 ಗಂಟೆ 20 ನಿಮಿಷಗಳ ಕಾಲ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ತಮ್ಮ ಭಾಷಣದುದ್ದಕ್ಕೂ 30ಕ್ಕೂ ಹೆಚ್ಚು ಬಾರಿ ದೆಹಲಿ ಕರ್ನಾಟಕ ಸಂಘವನ್ನು ಮತ್ತು ಅದು ಮಾಡುತ್ತಿರುವ ಸಾಂಸ್ಕೃತಿಕ ಸಾಧನೆಗಳನ್ನು ಹೊಗಳಿ ಸಂಘದ ಮುಂದಿನ ಗುರಿ ಶತಮಾನೋತ್ಸವದ ಕಡೆಗೆ ಇರಬೇಕು ಮತ್ತು ಅದಕ್ಕೆ ತಕ್ಕಂತೆ ಇನ್ನೂ ಹೆಚ್ಚಿನ ಕನ್ನಡ ಪರ ಸಾಂಸ್ಕೃತಿಕ ಸಾಧನೆಗಳಾಗಬೇಕು ಎಂದು ಸಲಹೆ ಕೊಟ್ಟರು. ಎಲ್ಲಾದರೂ ಇರು, ಏತಾದರೂ ಇರು, ಎಂದೆಲಿಗುನಿ ಕನ್ನಡವಾಗಿರು. ऐसी गौरवशाली विरासत को आगे बढ़ा रहे हैं. दिल्ली कर्नाटका संघ के 75 वर्षों का यह उत्सव ऐसे समय में हो रहा है जब देश भी आजादी के 75 वर्ष का अमृत महोत्सव मना रहा है. ಈ ಒಂದು ಕನಸಿನೊಂದಿಗೆ ಸಾಗಿರುವ ದೆಹಲಿ ಕರ್ನಾಟಕ ಸಂಘದ ಪದಾಧಿಕಾರಿಗಳು ಮತ್ತು ಕ್ರಿಯಾಶೀಲ ಮತ್ತು ಮುಂದಾಲೋಚನೆಯ ಅಧ್ಯಕ್ಷರಾಗಿರುವ ಶ್ರೀ CM ನಾಗರಾಜ್, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಧಾಕೃಷ್ಣ ಇವರ ಪರಿಕಲ್ಪನೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಇಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ದೆಹಲಿಯಿಂದ ಬಂದಂತಹ ಹೊರನಾಡು ಕನ್ನಡ ಮಕ್ಕಳು ಮತ್ತು ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡ ನೆಲದಲ್ಲಿ ಇತಿಹಾಸ ರಚಿಸಿದ್ದಾರೆ ಮತ್ತು ಹೆಮ್ಮೆಯ ಮೈಸೂರು ದಸರಾ ವೇದಿಕೆಯಿಂದ ಅಮೃತ ಭಾರತಿಗೆ ಕನ್ನಡದ ಆರತಿ ಬೆಳಗುತ್ತಿದ್ದಾರೆ. ಈ ಸಾಧನೆಗೆ ದೆಹಲಿ ಕರ್ನಾಟಕ ಸಂಘಕ್ಕೆ ಅಭಿನಂದನೆಗಳು. ಜೈ ಕನ್ನಡಾಂಬೆ.